ಹುಡುಗಂದು ಮದುವೆ ಶಾಪಿಂಗ್ ಅಂತ ಇವತ್ತೇ ಸ್ಟಾರ್ಟ್ ಮಾಡಿರೋದು ಅನ್ಸುತ್ತೆ. ಹುಡುಗಿ ಕೊಟ್ಟಿದ್ದ ಗಿಫ್ಟು ಮದುವೆಗೆ ಮುಂಚೆ ಹೇಳ್ಬೇಕಿತ್ತು, ಮದುವೆನೇ ಆಗ್ತಾ ಇರಲಿಲ್ಲ. ಇನ್ನೇನಾದ್ರು ಅವ್ರ ಅಪ್ಪ ಅಮ್ಮ ನೋಡಿದ್ರೆ ನನ್ನ ಮದುವೆ ಕ್ಯಾನ್ಸಲ್ ಆಗುತ್ತೆ. ಕೇಳಿಸ್ಕೊಬೇಡಿ ಅದನ್ನೆಲ್ಲ. ನನಗೇನು ಇಷ್ಟ ಆಗಲ್ವೋ ಅದು ಅವ್ರಿಗೆ ಇಷ್ಟ ಆಗುತ್ತೆ, ಅವ್ರಿಗೇನು ಇಷ್ಟ ಆಗುತ್ತೋ ಅದು ನನಗೆ ಖಂಡಿತವಾಗ್ಲೂ ಇಷ್ಟ ಆಗಲ್ಲ. ನೆಕ್ಸ್ಟ್ ಟೈಮ್ ಬ್ರ್ಯಾಂಡ್ ಅಂಬಾಸಿಡರ್. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ವ್ಲಾಗ್ ನೀವು ಆಲ್ರೆಡಿ ನೋಡಿರ್ತೀರಾ. ಇವತ್ತು ನಾನು ಶಾಪಿಂಗ್ ಹೋಗ್ತಾ ಇದ್ದೀನಿ ನನ್ನ ಫಿಯಾನ್ಸೆ ಜೊತೆ. ಮ್ಯಾಚಿಂಗ್. ಸೊ ಮದುವೆದು ಒಂದು ಸ್ವಲ್ಪ ಫಾರ್ಮಲ್ ಶಾಪಿಂಗ್ ಎಲ್ಲ ಹೋಗಬೇಕಿತ್ತು, ಸೊ ಅದಕ್ಕೆ ಹೊರಟಿದ್ದೀವಿ. ಮದುವೆ ಶಾಪಿಂಗ್ ಅಂದರೆ ಸುಮ್ಮನೆನಾ, ತುಂಬ ಕಷ್ಟಗಳಿರುತ್ತೆ. ಏನಕ್ಕಾದರೂ ಒಂದು ಈವೆಂಟಿಗೆ ಫಾರ್ಮಲ್ಸ್ ಬೇಕಾಗುತ್ತೆ. ಆ್ಯಂಡ್ ಮದುವೆ ಹುಡುಗಂಗೆ ಫಾರ್ಮಲ್ಸ್ ಇಸ್ ಲೈಕ್ ದಿ ಬೆಸ್ಟ್ ಔಟ್ಫಿಟ್ ಅಂತಲೇ ಹೇಳ್ಬೋದು, ವಿತ್ ಆಲ್ ದಿ ಅದರ್ ಟ್ರೆಡಿಷ್ನಲ್ ಔಟ್ಫಿಟ್ಸ್. ಆ್ಯಂಡ್ ನನ್ನ ಬ್ಲೌಸಸ್ ಆ್ಯಂಡ್ ಸಂಗೀತ್, ಹಳ್ದಿ, ಮೆಹಂದಿ ಔಟ್ಫಿಟ್ಸ್ ಎಲ್ಲ ಮಾಡ್ತಾ ಇರೋದು ಅಟೈರ್ ಡಿಸೈನರ್ ಸ್ಟುಡಿಯೋ ಬಿಂದು ಅಗೇನ್. ಆ್ಯಂಡ್ ನನ್ನ ಫಿಯಾನ್ಸೆ ಜಯಂತ್ ಅವ್ರ ಔಟ್ಫಿಟ್ಸ್ ಕೂಡ ಬಿಂದು ಅವ್ರು ಮಾಡ್ತಾ ಇದ್ದಾರೆ. ಆ್ಯಂಡ್ ಕೆಲವೊಂದಿಷ್ಟು ಔಟ್ಫಿಟ್ಸ್ ಅವ್ರದ್ದೇನು ತೊಗೊಳ್ಳೋದಿಲ್ಲ, ಯೂಶ್ವಲಿ ಬಿಂದುನೇ ಮಾಡ್ತಿದ್ದಾರೆ. ಜಸ್ಟ್ ಫಾರ್ಮಲ್ ಶಾಪಿಂಗ್ ಅವ್ರದ್ದು ಮಾಡ್ತಾ ಇರೋದು. ಸೊ ಮದುವೆ ಏನು ಹತ್ತಿರ ಬರ್ತಿದೆ, ಐ ಥಿಂಕ್ ಇನ್ನು 1 ತಿಂಗಳು 9 days ಏನೋ ಇದೆ ಅಷ್ಟೇ, 1 ತಿಂಗಳು ಅಂತಲೇ ಅನ್ಕೋಬೋದು. ಸೊ ಐಮ್ ಲೈಕ್ ರಿಯಲಿ ಲೈಕ್ ರನ್ನಿಂಗ್, ಟೈಮ್ ಸಿಕ್ಕಾಬಟ್ಟೆ ಓಡ್ತಿದೆ. ಆ್ಯಂಡ್ ನನಗೆ ಏನಕ್ಕೂ ಟೈಮ್ ಸಾಲ್ತಾ ಇಲ್ಲ. ಆ್ಯಂಡ್ ಇನ್ನೂ ಸಿಕ್ಕಾಬಟ್ಟೆ ಕೆಲಸ ತುಂಬ ಪೆಂಡಿಂಗ್ ಇದೆ. ಸೊ ಐ ಆಮ್ ಜಸ್ಟ್ ಹೋಪಿಂಗ್ ಎವ್ರಿಥಿಂಗ್ ಗೋಸ್ ವೆಲ್ ಆ್ಯಂಡ್ ಸ್ಮೂತ್. ಸೊ ಬನ್ನಿ ವ್ಲಾಗ್ ನೋಡಿ ಆ್ಯಂಡ್ ಶಾಪಿಂಗ್ ಹೇಗೆ ಮಾಡ್ತೀವಿ ಅಂತ ನೋಡಿ. ಸೊ ನಾವು ಸದ್ಯಕ್ಕೆ RR ನಗರಲ್ಲಿರೋ ವ್ಯಾನ್ ಹುಸೇನ್ಗೆ ಬಂದಿದ್ದೀವಿ ಶಾಪಿಂಗ್ ಮಾಡೋಕ್ಕೆ. ಫಾರ್ಮಲ್ಸ್ ನೋಡ್ತಾ ಇದ್ದೀವಿ ಸದ್ಯಕ್ಕೆ. ಆ್ಯಂಡ್ ಮತ್ತೆ ಕಾಲ್ ಮಾಡಿದ್ದಾರೆ. ಆ್ಯಕ್ಚುಲ್ ಹುಡುಗಂದು ಮದುವೆ ಶಾಪಿಂಗ್ ಅಂತ ಇವತ್ತೇ ಸ್ಟಾರ್ಟ್ ಮಾಡಿರೋದು ಅನಿಸುತ್ತೆ. ನಂದು ಆಲ್ಮೋಸ್ಟ್ ಎಲ್ಲ ಶಾಪಿಂಗ್ ಆಗೋಗಿದೆ. ಆ್ಯಂಡ್ ಸಾರಿ, ನಂಗೆ ಅವಾಗ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಒಂದು ಸ್ವಲ್ಪ ನನಗೆ ಲುಕ್ಸ್ನೆಲ್ಲ ರಿವೀಲ್ ಮಾಡೋಕ್ಕೆ ಅಷ್ಟು ಇಷ್ಟ ಇರಲಿಲ್ಲ. ಮದುವೆಲೇ ನೀವೆಲ್ಲರೂ ನನ್ನ ಲುಕ್ಸ್ನ ನೋಡಲಿ ಅನ್ನೋದಂದಿತ್ತು. ಸೊ ನನ್ನ ಶಾಪಿಂಗ್ ಏನು ಬ್ಲಾಗ್ ಮಾಡಿಲ್ಲ. चीटिंग करता है तू, चीटिंग करता है तू. ಆ್ಯಂಡ್ ಹುಡ್ಗಂದಿದ್ದು ಆ್ಯಕ್ಚುಲ್ ವೆಡ್ಡಿಂಗ್ ಕ್ಲೋತ್ಸ್ ಅಲ್ಲ, ಸೊ ಫಾರ್ಮಲ್ಸ್ ಬೇಕಿರತ್ತಲ್ಲ ಮದುವೆಗಿಂತ ಮುಂಚೆ, ಮದುವೆ ಆದಮೇಲೆ ಅಲ್ಲಿ ರಿಚುವಲ್ಗೆ ಏನಕ್ಕಾದ್ರೂ ಫಾರ್ಮಲ್ಸ್ ಯೂಸ್ ಆಗೇ ಆಗುತ್ತೆ ಹುಡ್ಗಂಗೆ. ಸೊ ಆ ಫಾರ್ಮಲ್ ಶಾಪಿಂಗಿಗೆ ಬಂದಿದ್ದೀವಿ ಸದ್ಯಕ್ಕೆ. ಇಟ್ಸ್ ಫೈನ್, ಐ ಫೀಲ್. ಪ್ಯಾಂಟ್ ಸ್ವಲ್ಪ ಓದ್ತಾ ಇದೆ ಅನ್ಸುತ್ತೆ. ಅದು ಈಗಲೇ ಮಾಡಿಸ್ಬೇಕು, ಇವಾಗಲೇ ಕೊಟ್ಬಿಟ್ಟು ಆಲ್ಟ್ರೇಷನ್ಗೆ ಹೋಗಬೇಕು. ಹಾಕೊಂಡು ನೋಡು ಹೆಂಗೆ ಕಾಣಿಸುತ್ತೆ, ನಿನ್ನ ಮೇಲೆ ಡಿಪೆಂಡ್ ಆಗುತ್ತೆ. ಶರ್ಟ್ ನಂಬರ್ 2 ಆಗಿದೆ. ಬಿಲ್ಡಿಂಗ್ ಮೆನ್ಸ್ ಚೇಂಜಿಂಗ್ ರೂಮಲ್ಲಿದ್ದೀನಿ. समझ रहे हो ना? Never in my life I thought I'd be here. ಅಂಗಡಿಯವ್ರು ಅದೇನು ಅನ್ಕೋತಾರೋ ಗೊತ್ತಿಲ್ಲ. ನಾನು ಇಲ್ಲೇ ಚೇಂಜಿಂಗ್ ರೂಮ್ ಹತ್ರ ಹಿಂಗೆ ನಿಂತ್ಕೊಂಡಿದ್ದೀನಿ. ಬೇರೆಯವ್ರು ಹೋಗೋರು ಬರೋರೆಲ್ಲ ಅದೇನು ಅನ್ಕೋತಾರೋ ಅದಿದ್ದು ಗೊತ್ತಿಲ್ಲ. ಇವಾಗ ಡಿಸೆಂಬರ್ ಅಲ್ವಾ, ಸೊ ಸಿಕ್ಕಾಪಟ್ಟೆ ನ್ಯೂ ಇಯರ್ಗೆ ಕ್ರಿಸ್ಮಸ್ಗೆಲ್ಲ ಡಿಸ್ಕೌಂಟ್ಗಳು ಜಾಸ್ತಿ ಇದೆ. ಬಟ್ ನನ್ನ ಪ್ರಕಾರ ಡಿಸ್ಕೌಂಟ್ ಅಂದರೆ ಅದೇ ಪ್ರೈಸ್ ಮೇಲೆ ಅವ್ರು ಸುಮ್ಮನೆ ಚಮಕ್ ಕೊಡ್ತಾ ಇರ್ತಾರೆ. ಆ್ಯಕ್ಚುಲಿ ಡಿಸ್ಕೌಂಟ್ ಅಂತ ಏನಿಲ್ಲ, ಪ್ರೈಸ್ನ ಜಾಸ್ತಿ ಮಾಡಿಬಿಟ್ಟು ಅದೇ ಪ್ರೈಸಿಗೆ ಕೊಡೋದೇ ಡಿಸ್ಕೌಂಟ್. ಹಿಂಗೆ ಗುಡ್ ಆನ್ ಯು. ಚೆನ್ನಾಗಿ ಕಾಣಿಸ್ತಾ ಇದೆ. Price tag. It comes with a price tag. Priceless. That's your heart. Ayyayyo naktavla. ಇದು ಚೆನ್ನಾಗಿದೆ. ನಂಗೆ ಇಷ್ಟ ಆಗಿಲ್ವಾ? ಹಾಂ, ನೈಸ್ ಕಲರ್. ಚೆನ್ನಾಗಿದೆ. ನನ್ನ ಸೆಲೆಕ್ಷನ್ ಯಾವಾಗಲೂ ಚೆನ್ನಾಗಿರುತ್ತೆ. ಅಪ್ಪು ಸರ್ದು. ಸೊ ಸಾರಿ, ಇಬ್ಬರದಲ್ಲಿ ನಿನ್ನ ಸೆಲೆಕ್ಷನ್ನೇ ಬೆಸ್ಟು. ಫಿಲಮ್ ಗೊತ್ತಿಲ್ಲ, ಡೈಲಾಗ್ ಗೊತ್ತಿಲ್ಲ, ಮಾತಾಡ್ತೀಯ. ಆಯ್ತು ಗುರು, ನೀನು ಫೈನಲೈಸ್ ಮಾಡ್ಕೊಂಡು ಮಾತಾಡು ಅನ್ಸುತ್ತೆ. ಮಿಸ್ಟರ್ ಜಯಂತ್ ಅವ್ರಿಗೆ ಅನ್ನಿಸ್ತಿದೆ ಅವ್ರು ಈ ಔಟ್ಫಿಟಲ್ಲಿ ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂತ. ಸೊ on the wait one second, it's funny to tell. ಏನದು 10ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಔಟ್ಫಿಟ್ಗೆ ಅಂತ ಕಮೆಂಟ್ ಮಾಡಿ.
ಐ ಡೋಂಟ್ ನೋ, ದಿಸ್ ಡಸಂಟ್ ಫೀಲ್ ಲೈಕ್ ಡಿಸೆಂಬರ್. ಇದು ಡಿಸೆಂಬರ್ ಅಂತ ನೆನೆಸ್ತಿಲ್ಲ ನನಗೆ. ಸಿಕ್ಕಾವಡೆ ಬಿಸಿಲು. ತಿನ್ನಕ್ಕೇನು ಕೊಡ್ಸಲ್ಲ. ಬೆಳಗ್ಗೆ ನಾನು ತಲೆ ತಿಂತಾ ಇದ್ದೀರ ಸಾಕಾಗಿದೆ. ಓ ವ್ಲಾಗಿಗೆ ಇದೆಲ್ಲ ಮಾತಾಡ್ತೀಯ? ಜೋಕಾ? ನಾನು ತೋರಿಸ್ತೀನಿ ಜೋಕ್ ಅಂದ್ರೆ ಏನು ಅಂತ. ಸೊ ಸದ್ಯಕ್ಕೆ ನಾವು 4 ಶರ್ಟ್ ತೊಗೊಂಡ್ವಿ. 4ನೇ ತೊಗೊಂಡಿದ್ವಿ. ಅದಾದಮೇಲೆ ಅವ್ನು ಹೇಳ್ತಾ ಇದು ಡಿಸ್ಕೌಂಟಲ್ಲಿ ಬರಲ್ಲ ಮೇಡಮ್ ಅಂತ. ಆಮೇಲೆ ನಾನು ಅದಕ್ಕೆ ಕ್ಯಾನ್ಸಲ್ ಮಾಡಿಬಿಟ್ಟು ಅದನ್ನು 3 ಶರ್ಟ್ ಎತ್ಕೊಂಡ್ಬಂದಿದ್ದೀವಿ ಸದ್ಯಕ್ಕೆ. ಸೊ ಇವಾಗ ನೆಕ್ಸ್ಟು ನಾವು ಆಲನ್ ಸೋಲಿ ಮತ್ತು ಲೂಯಿಸ್ ಫಿಲಿಪಿನ್ ಹೋಗೋಣ ಅಂದ್ಕೊಂಡ್ವಿ. ಇದು ಇಲ್ಲೇ ಪಕ್ಕದಲ್ಲಿದೆ ಅಂಗಡಿ, ಹೋಗೋಣ ಅಂತ ಇವ್ರು ಹೇಳ್ತಿದ್ದಾರೆ. ಬಟ್ ನನ್ನ ಹೊಟ್ಟೆ ನನ್ನ ಮಾತು ಕೇಳ್ತಿಲ್ಲ, ಹಸು. ಬಿಕಾಸ್ ಹೀ ಈಸ್ ಬ್ಯುಸಿ. ಮುಗಿಸ್ಕೊಂಡು ಹೋಗ್ಬಿಡೋಣ ಕಣೋ. 5 ಮಿನಿಟ್ಸ್ ಇಲ್ಲ ಕಣೋ, ಆಗಲ್ಲ ಕಣೋ. ಅದು 5 ಮಿನಿಟ್ಸಲ್ಲಿ ಮುಗಿಲ್ಲ. ನಂಗೆ ತುಂಬ ಹಸುವಾಗ್ತಿದೆ. 5 ಮಿನಿಟ್ಸ್ ವಾಪಸ್ ಇಲ್ಲಿ ಯಾರು ಬರ್ತಾರೆ? ಮುಗಿಸ್ಕೊಂಡು ಹೋಗ್ಬಿಡೋಣ. ನಾನು ತಿನ್ನೋ ತನಕ ಏನೂ ನೋಡಲ್ಲ. 5 ಮಿನಿಟ್ಸ್ ಪಾಪ, ಅದಾದ್ಮೇಲೆ ಚೆನ್ನಾಗಿ ತಿನ್ನು ಅಂತ. ನೋ, ಐ ಆಮ್ ವೆರಿ ಹಂಗ್ರಿ. ನಾನು ಏನೇ ಮಾಡಿದ್ರು ಇವಾಗ ತಿಂದಮೇಲೆ ಶಾಪಿಂಗ್ ಮಾಡೋದು. ಇದು ನೀವು ಕ್ರಿಶ್ಚಿಯನ್ಸಾ? ಏನು ಕ್ರಿಸ್ಮಸ್ ಟ್ರೀ ಎಲ್ಲ ಹಾಕೊಂಡ್ಬಿಟ್ಟಿದ್ದೀರಾ? ಕಾರ್ ಫ್ರೆಶ್ನರ್ ಅದು. But it's see the shape of it. It's Christmas tree. It was a gift from one of my friends. So she's a Christian. No. So it's a she. ये फंस गया सी है. ಹುಡುಗಿ ಕೊಟ್ಟಿದ್ದ ಗಿಫ್ಟ್? Yeah. ಹುಡುಗಿ ಎಲ್ಲ ಗಿಫ್ಟ್ ಕೊಡ್ತಾರಾ? Of course. ಮದ್ವೆಗೆ ಮುಂಚೆ ಹೇಳ್ಬೇಕಿತ್ತು, ಮದ್ವೆನೇ ಆಗ್ತಾ ಇರ್ಲಿಲ್ಲ. एक काम कर 200 रुपए दे और 50 रुपए काट ओवर एक्टिंग के वजह. ಹಂಗೇನಿಲ್ಲ, ನನ್ನ ಮನಸ್ಸು ತುಂಬ ವಿಶಾಲ. ನಾನು ಆ ಥರದಕ್ಕೆಲ್ಲ ಜಗಳ ಆಡಲ್ಲ. ನಾನು ತುಂಬ ಫ್ರೀ. Could you please search for a hotel? No. Or I think I would just pick up some cold coffee to drink from my friend's cafe. I think that would do for me. ದೂರ ಐತೆ, ತಿನ್ಕೊಂಡು ಹೋಗೋಣಲ್ಲ. No, I think I would prefer going and eating and coming back here. Would you like to go to that cafe and drink something? Yeah, ಹೋಗೋಣ. Okay. Or do you want to drink or eat something here? Yeah. ಕಮೆಂಟ್ ಮಾಡಬೇಡಿ ಶೋಕಿ ಅಂತೆಲ್ಲ, ನಾವು ಸುಮ್ಮನೆ ಹಾಗೆ ಲೆವೆಲ್ ಹಾಕೊಳ್ಳೋದು. ಇಲ್ಲಾಂದರೆ ನಾವು ಪಕ್ಕ ಲೋಕಲ್, ಗೊತ್ತಲ್ಲ. ಮದುವೆ ಶಾಪಿಂಗ್ ಅಂದರೆ ಸುಮ್ಮನೆನಾ? ತುಂಬ ಕಷ್ಟಗಳಿರುತ್ತೆ ಆ್ಯಂಡ್ ತುಂಬ ಸುಸ್ತಾಗುತ್ತೆ. ಅದಕ್ಕೆ ಫಸ್ಟ್ ಹೊಟ್ಟೆಗೆ ಊಟ ಹಾಕ್ಕೊಂಡು ಆಮೇಲೆ ಶಾಪಿಂಗ್ ಮಾಡಬೇಕು. 3 ಶರ್ಟು 5 ಶರ್ಟ್ ನೋಡೋಕೆ ಬಿಟ್ಟು ಅಲ್ಲಿ ಅಂಗಡಿಲೆಲ್ಲ ಸುತ್ತಾಡಿ ಎಲ್ಲ ಮಾಡಿದ್ವಿ ಅಲ್ವಾ. ಲೇಟಾಗಿ ಬಂದಿದ್ದು ಇವ್ರ ತಪ್ಪು. ಇವ್ರು ಬೇಗ ಬರಬೇಕಿತ್ತು ಅಲ್ವಾ. ಕೆಲಸನೂ ಮಾಡೋದಿರುತ್ತೆ. ನಾನು ಶೂಟಿಂಗ್ ಬಿಟ್ಟು ಬಂದಿಲ್ವಾ? ರಜಾ ಇರುತ್ತೆ, ಹಿಂಗೆ ಬಿಟ್ಟಿರೋದಲ್ಲ. ಪಾಪ ಬೇಗ ನೋಡಿದ್ದೆ, ಟೈಮ್ ವೇಸ್ಟ್ ಮಾಡೋದು. ಬೇಗ ನೋಡ್ಕೊಂಡು ನಾನೇನ್ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ? ನೀನ್ ಟೈಮ್ ವೇಸ್ಟ್ ಮಾಡ್ತಿದ್ಯಾ? ಸರ್ಚ್ ಫಾರ್ ಪ್ಲೇಸಸ್ ಟು ಈಟ್. ಈಟಾಗಿ ಬಂದ್ಬಿಟ್ಟ. ಅವ್ನಿಗೆ ಗೊತ್ತು ಏನಾರು ಮಾಡಿದ್ರೆ ಇವರು ಬಿಡಲ್ಲ ಅನ್ನೋ ಅವ್ನಿಗೆ ಗೊತ್ತಿತ್ತು. ಅವನಿಗೆ ಇದಾಗಿದ ತಕ್ಷಣ ಹೋಗೋಣ, ಶಾಪಿಂಗ್ ಮಾಡ್ಕೊಂಡು ಹೋಗೋಣ. ಸದ್ಯಕ್ಕೆ ನಾವು ಬಂದಿದ್ದೀವಿ ಮಫ್ತಿ ಅನ್ನೋ ಶಾಪ್ಗೆ. ಇದು ಆರನಗರಲ್ಲಿದೆ. ಸೊ ಸದ್ಯಕ್ಕೆ ಅಲ್ಲಿಗೆ ಬಂದಿದ್ದೀವಿ. ಊಟ ಆಯಿತು, ನೀವು ನೋಡಿದ್ರಲ್ಲ. ಊಟ ಆದಮೇಲೆ ಆರಾಮಾಗಿ ಶಾಪಿಂಗ್ ಮಾಡೋದು, ತಿನ್ನೋದು ಇಂಪಾರ್ಟೆಂಟ್ ಲೈಫಲ್ಲಿ. ಬಿಕಾಸ್ ಹಸುವಾದಾಗ ನಾನಾಗಿರಲ್ಲ. ಅದು ಯಾವುದೊಂದು ಐಸ್ ಕ್ರೀಮ್ ಬರುತ್ತಲ್ಲ ಈ ಕಲರಲ್ಲಿ. ಏನು ಐಸ್ ಕ್ರೀಮ್ ಅದು? ಹಂಗಿದೆಯಾ? ಚೆನ್ನಾಗಿದೆ. ಸ್ಟಾಪ್ ಅಡ್ಮೈರಿಂಗ್ ಯುವರ್ ಸೆಲ್ಫ್ ಅಷ್ಟೊಂದು. ಫಸ್ಟ್ ರೂಲ್ ಇನ್ ಲೈಫ್, ಅಡ್ಮೈರ್ ಯುವರ್ ಸೆಲ್ಫ್, ಲವ್ ಯುವರ್ ಸೆಲ್ಫ್. ಶಟ್ ಅಪ್. ಚೆನ್ನಾಗಿದೆ. ನೈಸ್ ಕಲರ್. ಪರ್ಪಲ್ ಕಲರ್ ಟ್ರೈ ಮಾಡೋದು. ಹಾಂ, ಟ್ರೈ ಮಾಡು. ನಾನು ಇನ್ನೊಂದು ಯಾವುದೋ ಬೇಷ್ ಕಲರ್ ಕೊಟ್ಟಿದ್ದೆ, ಟ್ರೈ ಮಾಡಿಲ್ಲ ನೀನು. ಥ್ಯಾಂಕ್ಸ್, ವೆರಿ ಸ್ವೀಟ್. ಏನಿರೋದು ಡಿಸ್ಕೌಂಟು? ಬೈ ಟು ಗೆಟ್ ಟು. ನೀನು ಬೈ 4 get 4 ಮಾಡು. ಫುಲ್ ಶಾಪಿಂಗ್ ಮಾಡು. ನಾನು ಸೆಲೆಕ್ಟ್ ಮಾಡಿದ್ದು ಶರ್ಟ್ ಸಾಕಾಗೋಗ್ಬೇಕು. ನಾನು ಸೆಲೆಕ್ಟ್ ಮಾಡಿದ್ವಿ. ನಿಂಗೆ ಇಷ್ಟ ಆಯ್ತಾ ಇದು? ನೈಸ್ ಕಲರ್. ಈ ಕಲರೇ ಇಲ್ಲ, ಇಟ್ಸ್ ವೆರಿ ರೇರ್ ಕಲರ್. ನಂಗೆ ಸಖತ್ ಇಷ್ಟ ಆಯಿತು. ಯಾರಿದ್ದಾರೆ ಇಲ್ಲಿ? ಇಲ್ಲಿ ಯಾರಿದ್ದಾರೆ? ವೇ ಪ್ರೋಟೀನ್. ಅಯ್ಯೋ ದೇವರೇ, ನೀನು ಇದ್ದರೆ ಇಂಥ ಜನ್ಮ ಪಾಪಿಗೂ ಕೊಡಬೇಡ.
ಬೇಡ. ವಾಟ್ ಡು ಯು ಥಿಂಕ್ ದ ಶಾಪಿಂಗ್? ಚೆನ್ನಾಗಿತ್ತು. ಫ್ರೆಂಡ್ಸ್ ಜೊತೆ ಹೋಗಿದ್ರೆ ಇನ್ನೂ ಬೇಗ ಆಗ್ತಾಯಿತ್ತು. ಸೊ ಸದ್ಯಕ್ಕೆ ನಾವಿಲ್ಲಿ 3 ಶರ್ಟು 1 ಪ್ಯಾಂಟ್ ತೊಗೊಂಡ್ವಿ ಅಲ್ಲ? ಹೌದು, ಚೆನ್ನಾಗಿದೆ ಕಲೆಕ್ಷನ್. ನೀವು ವಿಸಿಟ್ ಮಾಡಿ. ಮುಫ್ತಿ ಮುಂಬೈ, ದಟ್ಸ್ ಹೌ ಯು ಪ್ರೊನೌನ್ಸ್ ಇಟ್. ಆರ್ ಆರ್ ನಗರ್ ಬ್ರಾಂಚಿಗೆ ಬಂದಿದ್ದೀವಿ. ಸೊ ಕಲೆಕ್ಷನ್ ಚೆನ್ನಾಗಿದೆ ಅಂತ ಹೇಳಿದ್ರು ನಮ್ಮ ಜಯಂತ್ ಅವರು. ಫುಲ್ ಪ್ರಮೋಷನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಬ್ರ್ಯಾಂಡ್ ಅಂಬಾಸಡರ್. ಬಟ್ ಇಲ್ಲಿ ವುಮೆನ್ಸ್ ಕ್ಲೋತಿಂಗ್ ಎಲ್ಲ ನೆವರ್ ಮೈಂಡ್. ಥ್ಯಾಂಕ್ ಯು. ಮಾಡರ್ನ್ ಡೇ ಮೆನ್. ನಂದೇ ಹ್ಯಾಂಡ್ ಬ್ಯಾಗು. ಅಭ್ಯಾಸ ಮಾಡ್ಕೋಬೇಕು ಅಷ್ಟೇ, ಮಾತಿಲ್ಲ, ಮುಗೀತು. ನಥಿಂಗ್ ರಾಂಗ್ ಇನ್ ಹೋಲ್ಡಿಂಗ್ ಬ್ಯಾಗ್ಸ್. ಕನ್ನಡ ಏನೂ ತಪ್ಪಿಲ್ಲ ಬ್ಯಾಗ್ ಇಟ್ಕೊಳ್ಳೋದ್ರಲ್ಲಿ. ಮುಗೀತಾ ಶಾಪಿಂಗು? ಮುಗೀತು. ಇನ್ನೊಂದು 2 ಪ್ಯಾಂಟ್ ತೊಗೋಬೇಕಷ್ಟೇ. ಅದನ್ನು ಬಾಯ್ಸ್ ಜೊತೆ ತೊಗೋತೀನಿ. ಯಾಕೆ ನನ್ನ ಜೊತೆ ತೊಗೊಳಕ್ಕಾಗಲ್ವಾ? ಬಾಯ್ಸ್ ಫಾರ್ ಲೈಫ್. ಫಾರ್ ಲೈಫ್? ಎನಿಥಿಂಗ್ ಎಲ್ಸ್? ಅಷ್ಟೇ. ಓಕೆ, ಸೊ ಶಾಪಿಂಗ್ ಎಲ್ಲ ಮುಗಿಸಿ ಮನೆಗೆ ಬಂದಾಯಿತು. ಆ್ಯಂಡ್ ನಾನು ರೆಡಿಯಾಗಿದ್ದೀನಿ ನಮ್ಮ ಮನೆಯಲ್ಲಿ ಇರುವಂಥ ನ್ಯೂ ಇಯರ್ ಪಾರ್ಟಿಗೆ. ಸೊ ಮನೆಯಲ್ಲೇ ಸಿಂಪಲ್ಲಾಗಿ ಒಂದು ಊಟನ ನಾವು ಅರೇಂಜ್ ಮಾಡಿಕೊಂಡು ಬಿಲ್ಡಿಂಗಲ್ಲಿ ಜಸ್ಟ್ ಒಂದು ಡಿನ್ನರ್ ಪಾರ್ಟಿ ಮಾಡ್ತಾ ಇದ್ದೀವಿ. ಸೊ ಇದಾಗಿತ್ತು ಈ ವಿಡಿಯೋ. ಐ ಹೋಪ್ ಯು ರಿಯಲಿ ಎಂಜಾಯ್ ವಾಚಿಂಗ್ ದಿಸ್ ವಿಡಿಯೋ. ಆದಷ್ಟು ಬೇಗ ಮುಂದಿನ ವಿಡಿಯೋಲಿ ಸಿಗೋಣ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್, ಬಾಯ್.